नमस्कार रिव्यू चैनल के स्वागत ನಾನು ಸೌಖ್ಯ ಗಾಂವ್ಕರ್ ಪಿಒಕೆ ಬಿಗ್ ಸೀಕ್ರೆಟ್ ಸಿಡಿಸಿದ ಮೋದಿ ಆಪರೇಷನ್ ಸಿಂಧೂರ ಬಳಿಕ ನರೇಂದ್ರ ಮೋದಿ ಮಾತಲ್ಲಿ ಪಿಒಕೆ ಸದ್ದು ಜಾಸ್ತಿ ಕೇಳ್ತಾ ಇದೆ ಪಿಒಕೆ ಕಡೆಗೆ ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆಯನ್ನು ಇರಿಸಲಿದೆ ಅನ್ನುವಂತ ಪ್ರಾಮಿಸ್ ಅನ್ನು ಅಮಿತ್ ಶಾ ಮೋದಿ ಕಳೆದ ಎಲೆಕ್ಷನ್ ಟೈಮ್ ಅಲ್ಲಿ ಮಾಡಿದಂತಹ ಸಂಕಲ್ಪಗಳನ್ನ ಮತ್ತು ಶಪಥಗಳನ್ನು ಈಡೇರಿಸುವಂತ ಒಂದೊಂದೇ ಹೆಜ್ಜೆ ಬೇರೆ ಬೇರೆ ಕಾಯ್ದೆ ಐತಿಹಾಸಿಕ ನಿರ್ಧಾರಗಳನ್ನೆಲ್ಲ ನೋಡ್ತಾ ಇದ್ದೀವಲ್ಲ ಪಿಒಕೆ ಯಾವಾಗ ಅನ್ನೋ ಪ್ರಶ್ನೆ ಅಂತೂ ಹಾಗೆ ಉಳ್ಕೊಂಡಿದೆ ಅದರಲ್ಲೂ ಆಪರೇಷನ್ ಸಿಂಧೂರ ಟೈಮ್ ಅಲ್ಲಿ ಏನೋ ಒಂದು ದೊಡ್ಡ ಬೆಳವಣಿಗೆ ಆಗತ್ತಾ ಅನ್ನೋ ರೀತಿಯ ಗಮನ ಸೆಳೀತು ಪಿಒಕೆ ಅಲ್ಲಿ ಉಗ್ರರ ಕ್ಯಾಂಪ್ಗಳನ್ನ ಹೊಡೆದು ಹಾಕಿದ್ದಾಯ್ತು ಈಗ ನೋಡಿ ಗಮನ ಸೆಳೀತಾ ಇರುವಂತಹ ವಿಷಯ ಆಪರೇಷನ್ ಸಿಂಧೂರ ಬಳಿಕ ವಿವಿಧ ಕಡೆಗಳಲ್ಲಿ ಏರ್ಬೇಸ್ಗಳಲ್ಲೆಲ್ಲ ಮೋದಿ ಸ್ಪೀಚು ಹಾಗೆ ಬೇರೆ ಬೇರೆ ಪ್ರವಾಸದ ಸಮಯದಲ್ಲಿ ಪಾಕಿಸ್ತಾನ ಮತ್ತು ಬಾರ್ಡರ್ ಇಶ್ಯೂ ಸುತ್ತ ಹಲವಾರು ವಿಚಾರಗಳನ್ನು ತೆರೆದಿಡ್ತಿದ್ದಾರೆ ಪಾಕಿಸ್ತಾನಕ್ಕೆ ಬಹಳ ಕಠಿಣವಾದ ಎಚ್ಚರಿಕೆಯನ್ನು ರವಾನಿಸ್ತಾ ಇದ್ದಾರೆ ಮುಂದಿನ ಹೆಜ್ಜೆ ನಮ್ಮದು ಹೇಗಿರಬಹುದು ಅನ್ನೋದ್ರ ಬಗ್ಗೆ ಈ ಹೊತ್ತಲ್ಲಿ ಪಿಒಕೆಯ ಬಗ್ಗೆ ಮೋದಿ ಆಡಿರುವ ಮಾತುಗಳು ಇವತ್ತು ಗುಜರಾತಲ್ಲಿ ಅವತ್ತು ಒಂದೇ ಒಂದು ಕೆಲಸವನ್ನು ಅಂದಿನ ನಾಯಕತ್ವ ಮಾಡಿಬಿಟ್ಟಿದ್ರೆ ಇಷ್ಟು ದೊಡ್ಡ ಸಮಸ್ಯೆಯೇ ಇರ್ತಿರ್ಲಿಲ್ಲ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಹೇಳಿದಂಥ ಮಾತನ್ನು ಕೇಳಿಬಿಟ್ಟಿದ್ರೆ ಪಿಒಕೆ ಇವತ್ತು ನಮ್ಮದೇ ಆಗಿರ್ತಿತ್ತು ಅದು ನಮ್ಮದೇ ಆದರೆ ನಮ್ಮ ಅವಿಭಾಜ್ಯ ಅಂಗವಾಗಿ ಏನೂ ಸಮಸ್ಯೆ ಇಲ್ಲದೆ ಇರ್ತಾ ಇತ್ತು ಡಿಸ್ಪ್ಯೂಟ್ ಇರ್ತಾ ಇರಲಿಲ್ಲ ಹಾಗಾದ್ರೆ ಅವತ್ತೇನಾಯಿತು ಅದೇ ದಿನ ರಾತ್ರಿ ನಡೆದ ಅಟ್ಯಾಕು ಅಲ್ಲಿಂದ ಇಲ್ಲಿವರೆಗೆ 7 ದಶಕಗಳು ಕಳೆದರೂ ಕೂಡ ಸಮಸ್ಯೆಯಿಂದ ಹೊರಬರುವುದಕ್ಕಾಗದ ರೀತಿಯಲ್ಲಿ ಭಾರತ ನಲುಗುವಂತೆ ಮಾಡಿದ ಯಾರು ಅನ್ನುವ ಬಿಗ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಇವತ್ತು ಮೋದಿ ಮಹಾಭಾರತಿ 3 ತುಂಡುಗಳನ್ನಾಗಿ ಮಾಡಲಾಯಿತು ಆ ದಿನವೇ ರಾತ್ರಿ ಯಾವ ರೀತಿ ಅಟ್ಯಾಕ್ ಆಗುತ್ತೆ ಮುಜಾಹಿದ್ದೀನ್ ಹೆಸರಲ್ಲಿ ಪಾಕಿಸ್ತಾನ ಬ್ಯಾಕ್ಟ್ ಒಂದು ಗುಂಪು ಯಾವ ರೀತಿ ಅಟ್ಯಾಕ್ ಮಾಡುತ್ತೆ ಕಾಶ್ಮೀರದ ಭಾಗದಲ್ಲಿ ಅನ್ನೋದನ್ನು ಅವರು ವಿವರಿಸ್ತಾ ಹೋಗ್ತಾರೆ ಅವತ್ತಿನ ಮಹಾಪ್ರಮಾದ ಇವತ್ತಿನ ತನಕ ಹೇಗೆ ಕಾಡ್ತಾ ಇದೆ ಇಡೀ ದೇಶದ ಜನರನ್ನ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅವತ್ತು ಪಾಕಿಸ್ತಾನದ ಬಲ ಇರುವಂತಹ ಟ್ರೈಬಲ್ ಗ್ರೂಪ್ ಒಂದು 1000 ಗಟ್ಟಲೆ ಸಾವಿರ ಗಟ್ಟಲೆ ಟ್ರೈಬಲ್ ಫೈಟರ್ಸ್ ಇರುವಂತಹ ಪಾಕಿಸ್ತಾನ ಬ್ಯಾಕ್ಟ್ ಗುಂಪೊಂದು ಅಟ್ಯಾಕ್ ಮಾಡುತ್ತೆ ಕಾಶ್ಮೀರದ ಮೇಲೆ ಇದು ಈ ವಿಭಜನೆಯ ಬಳಿಕ ಹೇಳ್ತಾ ಇರೋದು 1947 ಬಳಿಕ ಏನಾಯಿತು ಆ ಸಮಯದಲ್ಲಿ ಅನ್ನೋದನ್ನು ವಿವರಿಸ್ತಾ ಹೋಗ್ತಾರೆ ಮತ್ತು ಅವತ್ತು ಮಾಡಿದಂಥ ಒಂದು ದೊಡ್ಡ ತಪ್ಪು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಮಾತನ್ನು ಧಿಕ್ಕರಿಸಿದ್ದಕ್ಕೇನಾಯಿತು ಅನ್ನೋದನ್ನು ವಿವರಿಸ್ತಾ ಹೋಗ್ತಾರೆ ಅವರು ಆ ರೀತಿಯದೊಂದು ಮುಜಾಹಿದ್ದೀನ್ ಅಟ್ಯಾಕ್ ಆಗುತ್ತೆ ಎಲ್ಲ ಕಡೆ ಶ್ರೀನಗರವನ್ನು ಸುತ್ತುವರಿಯಕ್ಕೆ ನೋಡ್ತಾರೆ ಆ ಸಮಯದಲ್ಲಿ ಹರಿ ಸಿಂಗ್ ಕಾಶ್ಮೀರವನ್ನು ರಕ್ಷಿಸೋದಕ್ಕೆ ಮಿಲಿಟರಿ ಸಪೋರ್ಟ್ ಕೇಳ್ತಾರೆ ಭಾರತ ಸರ್ಕಾರದ ಮಿಲಿಟರಿ ಸಪೋರ್ಟ್ ಕೇಳ್ತಾರೆ ಆಮೇಲೆ ಅವರು ಎಲ್ಲ ಸಹಿ ಹಾಕದ ಮೇಲೆ ಆ ಭಾಗವನ್ನು ಒಪ್ಪಿಸೋದಕ್ಕೆ ಸಹಿ ಹಾಕದ ಮೇಲೆ ಮಿಲಿಟರಿ ಸಪೋರ್ಟನ್ನು ಕೊಡಲಾಗುತ್ತೆ ತಡ ಮಾಡದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏರ್ ಲಿಫ್ಟ್ ಮಾಡಿ ಸೇನೆಯನ್ನು ಕಳಿಸ್ಕೊಡ್ತಾರೆ ಅದೇ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮೊದಲ ಯುದ್ಧ ತಕ್ಷಣ ಯಾರು ದಾಳಿಕೋರರಿದ್ದಾರಲ್ಲ ಅವ್ರನ್ನೆಲ್ಲ ಹಿಮ್ಮೆಟ್ಟಿಸುತ್ತೆ ಭಾರತದ ಸೇನೆ 1949 ಜಾನ್ವರಿಯಲ್ಲಿ ಕದನ ವಿರಾಮವನ್ನು ಘೋಷಿಸಲಾಗತ್ತೆ ಆದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಅವತ್ತು ಹೇಳಿದ್ದೇನಪ್ಪ ಅಂತ ಕೇಳಿದ್ರೆ ಪಿಒಕೆಯನ್ನ ಸಮಸ್ಯೆ ಅಲ್ಲೇನು ಸೃಷ್ಟಿಯಾಗ್ತಿದೆ ಪಾಕಿಸ್ತಾನ ತನ್ನ ಹಿಡಿತಕ್ಕೆ ತಗೊಳಕ್ ನೋಡ್ತಿದೆ ಅದನ್ನು ನಮ್ಮದಾಗಿಸ್ಕೊಳ್ಳೋ ತನಕ ನಮ್ಮ ಸೇನೆ ಹಿಂದೆ ಇಡಬಾರದು ಹೆಜ್ಜೆ ಅದು ಶಾಶ್ವತವಾಗಿ ಒಂದು ಸಮಸ್ಯೆಯಾಗಿ ಉಳಿಯುತ್ತೆ ಅನ್ನುವಂಥ ಸಲಹೆಯನ್ನು ಕೊಡ್ತಾರೆ ಆದರೆ ಜಮ್ಮು ಕಾಶ್ಮೀರದ ವಿಚಾರವನ್ನು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ಕಂಪ್ಲೀಟ್ ಆಗಿ ನೆಹರು ಅವರು ಸೊ UN ಮಧ್ಯಸ್ಥಿಕೆಯಲ್ಲಿ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಭಾರತ ಅವತ್ತು ಕದನ ವಿರಾಮವನ್ನು ಅರ್ಜೆಂಟಾಗಿ ಘೋಷಿಸಿ ಬಿಡತ್ತೆ ಇವತ್ತು ಕದನ ವಿರಾಮ ಘೋಷಣೆಯ ಬಗ್ಗೆ ತಕರಾರು ಎತ್ತುತ್ತಾ ಇದ್ದಾರಲ್ಲ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರ ಇನ್ನೊಬ್ರು ವಹಿಸಿದ್ರ ಇನ್ನೂ ಹೊಡಿಬೇಕಿತ್ತು ಪಾಕಿಸ್ತಾನಕ್ಕೆ ಮತ್ತೊಂದು ಮಾಡಬೇಕಿತ್ತು ಅಂತ ಆದರೆ ಇಷ್ಟೆಲ್ಲ ಸಮಸ್ಯೆ ಆಗೋದಕ್ಕೆ ಏನು ಕಾರಣ ಅನ್ನೋದನ್ನು ಬಿಡಿಸಿ ಹೇಳಿದ್ದಾರೆ ಮೋದಿ ಇವತ್ತು ನಾವು ಬರೀ 4 ದಿನಗಳಲ್ಲಿ ಹೆಂಗೆ ಹೊಡೆದಿದ್ದೀವಿ ಪಾಕಿಸ್ತಾನಕ್ಕೆ ಅನ್ನೋದನ್ನು ಬೇಕಾದಷ್ಟು ರಿಪೋರ್ಟ್ಗಳನ್ನು ವಿವರಗಳನ್ನು ನೀವು ನೋಡಿದ್ದೀರಿ ಯಾವುದೇ ಯುದ್ಧಕ್ಕೆ ಕಡಿಮೆ ಇಲ್ಲದ ರೀತಿಯಲ್ಲಿ ಬರೀ 4 ದಿನಗಳಲ್ಲಿ ಹೊಡೆದಾಗಿದೆ ಅದು 2 ರಾತ್ರಿಗಳ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಧ್ವಂಸವಾಗಿದೆ ಅದರಲ್ಲಿ ಎರಡನೇ ಮಾತಿಲ್ಲ ಅದನ್ನು ಪಾಕಿಸ್ತಾನದ ಪ್ರಮುಖರೇ ಒಪ್ಪಿಕೊಂಡಿದ್ದು ಆಗಿದೆ
ಮೋದಿ ನೆನಪಿಸ್ತಾರೆ ಅವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು POK ಬಗ್ಗೆ ಮಹತ್ವವಾದಂತಹ ಒಂದು ವಿಚಾರವನ್ನು ಹೇಳಿದ್ರು, ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದರೆ ವಿದೇಶಿ ಹಸ್ತಕ್ಷೇಪಕ್ಕೆ ಅವತ್ತಿನ ನಾಯಕತ್ವ ಮಣಿಯಿತು. ಹಾಗಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಮಾತನ್ನ ಧಿಕ್ಕರಿಸಲಾಯಿತು. POK ವಿಚಾರದಲ್ಲಿ ಗಮನವನ್ನೇ ಹರಿಸಲಿಲ್ಲ. देश के 3 टुकड़े कर दिए गए। और उसी रात पहला आतंकवादी हमला कश्मीर की धरती पर हुआ। मां भारती का एक हिस्सा आतंकवादियों के बलबूते पर, मुजाहिदों के नाम पर पाकिस्तान ने हड़प ले लिया। अगर उसी दिन इन मुजाहिदों को मौत के घाट उतार दिया गया होता और सरदार पटेल की इच्छा थी कि POK वापस नहीं आता है तब तक सेना रुकनी नहीं चाहिए, लेकिन सरदार साहब की बात मानी नहीं गई और ये मुजाहिदीन जो लहू चख गए थे वो सिलसिला 75 साल से चला है। पहलगाम में भी उसी का विकृत रूप था। ನೋಡಿ, ವಿಭಜನೆ ಆಗ್ತಾ ಇದ್ದ ಹಾಗೆ ದಾಳಿ ಆಗತ್ತೆ, ಕೊನೆಗೆ ಇಂಡೋಪಾಕ್ ಮೊದಲ ಯುದ್ಧವಾಗುತ್ತೆ. ವಿದೇಶಿ ಶಕ್ತಿಗಳ ಕಾರಣದಿಂದಾಗಿ POK ಹಿಡಿತವನ್ನ ಸಾಧಿಸದೆಯೇ ಯುದ್ಧ ವಿರಾಮವನ್ನು, ಕದನ ವಿರಾಮವನ್ನು ಘೋಷಿಸಿ ಬಿಡಲಾಗುತ್ತೆ. ಸೊ ಅವತ್ತು ಒಂದೇ ಒಂದು ಮಾತು ಸರ್ದಾರ್ ವಲ್ಲಭಾಯ್ ಪಟೇಲ್ರು ಅವತ್ತಿನ ಗೃಹ ಸಚಿವರು ಹೇಳಿದಂತೆ ಕೇಳಿಬಿಟ್ಟಿದ್ರೆ ಇವತ್ತಿನ ಪಹಲ್ಗಾಮ್ ದಾಳಿಯೂ ಇರ್ತಿರ್ಲಿಲ್ಲ, ಇಷ್ಟು ಸುದೀರ್ಘ ಅವಧಿಯ ಸಮಸ್ಯೆಯೂ ಇರ್ತಿರ್ಲಿಲ್ಲ. ಸೊ ಅವತ್ತು ಮಾಡಿದಂತಹ ಅತಿ ದೊಡ್ಡ ಪ್ರಮಾದ ಒಂದು ದೇಶವನ್ನು ಇನ್ನಿಲ್ಲದಂತೆ ಕಾಡ್ತಾ ಇದೆ ಅಂತ POKಯ ಅಸಲಿ ಸೀಕ್ರೆಟ್ ಅನ್ನ ದೇಶದ ಮುಂದೆ ತೆರೆದಿಟ್ಟು ಕಾಂಗ್ರೆಸ್ ನಾಯಕತ್ವದ ವಿರುದ್ಧ, ಅವತ್ತಿನ ಅತಿ ದೊಡ್ಡ ಐತಿಹಾಸಿಕ ತಪ್ಪಿನ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮೋದಿ ಇವತ್ತು ಗುಜರಾತ್ನಲ್ಲಿ ನಿಂತು. ಅಷ್ಟೇ ಅಲ್ಲ, ಮೊನ್ನೆಷ್ಟೇ ನಾವು ನೋಡಿದ್ವಿ, ಪಾಕಿಸ್ತಾನದ ಜೊತೆಗೆ ಇನ್ನು ಮುಂದೆ ನಾವು ಮಾತಾಡೋದಾದ್ರೆ POK ಬಗ್ಗೆ ಮಾತ್ರ ಅನ್ನೋದನ್ನ. POK ವಿಚಾರ ಪದೇ ಪದೇ ಬರ್ತಿದೆ ನರೇಂದ್ರ ಮೋದಿ ಅವರ ಬಾಯಲ್ಲಿ. ಆಪರೇಷನ್ ಸಿಂಧೂರ ಬಳಿಕ ಮಹತ್ವದ ಹೆಜ್ಜೆಯೊಂದನ್ನು ಇರಿಸುತ್ತಾ ಕೇಂದ್ರ ಸರ್ಕಾರ ಅನ್ನುವಂಥ ವಿಚಾರ ಚರ್ಚೆಯಲ್ಲಿರೋ ಹೊತ್ತಲ್ಲಿ ಮೋದಿ ಅಮಿತ್ ಶಾ POK ವಿಚಾರವನ್ನು ಸ್ಟ್ರೆಸ್ ಮಾಡ್ತಿದ್ದಾರೆ. ಅದು ಒಂದು ಕಡೆ. ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ಭಾರತ ನಂಬರ್ 4 ಅಲ್ಲಿದೆ. ಜಗತ್ತಿನಲ್ಲಿ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ, ಅತಿ ದೊಡ್ಡ ಶಕ್ತಿಯಾಗಿ ಬೆಳೆದು ನಿಂತಿದೆ. ಭಾರತಕ್ಕೂ ಪಾಕಿಸ್ತಾನಕ್ಕೂ ಹೋಲಿಕೆ ಮಾಡೋಕ್ಕಾದ್ರೂ ಸಾಧ್ಯನಾ? ಪಾಕಿಸ್ತಾನದ ಜನ ಒಂಚೂರು ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಏನು ಸಾಧಿಸಿದ್ದೀರಿ? ಈ ಭಯೋತ್ಪಾದಕತೆಯನ್ನ ಸಲಹೋ ಮೂಲಕ ಏನು ಸಾಧಿಸಿದ್ದೀರಿ? ನಿಮಗೆ ಊಟ ಬೇಕಾ, ರೊಟ್ಟಿ ಬೇಕಾ, ಇಲ್ಲ ಬುಲೆಟ್ ಬೇಕಾ? ನಿರ್ಧಾರ ಮಾಡಿ. ರೊಟ್ಟಿ ಬೇಡ, ಭಯೋತ್ಪಾದಕತೆನೇ ಮಾಡ್ತೀವಿ ಅಂದರೆ ನಾವಿಲ್ಲಿಂದ ಬುಲೆಟ್ ಕೊಡೋಕೆ ರೆಡಿ ಇದ್ದೀವಿ ಅನ್ನುವಂಥ ಖಡಕ್ ಸಂದೇಶವನ್ನು ಕೊಟ್ಟಿದ್ದು. ಇನ್ನು ಪ್ರಾಕ್ಸಿ ವಾರ ಉಳ್ಕೊಂಡಿಲ್ಲ. ಭಯೋತ್ಪಾದಕರನ್ನ ನೇರವಾಗಿ ಪಾಕಿಸ್ತಾನ ಸಲಹುತ್ತಾ ಇದೆ. ಓಪನ್ ಆಗಿ ಅವರ ಮೂಲಕವೇ ಭಾರತದ ಮೇಲೆ ದಾಳಿ ಮಾಡಿಸ್ತಾ ಇದೆ. ಸತ್ತವರಿಗೆ ಧ್ವಜ ಹೊದಿಸಿ ಗೌರವ ವಂದನೆಯನ್ನ ಸಲ್ಲಿಸೋದು ಬೇರೆ ನೋಡ್ತಾ ಇದ್ದೀವಿ. ಅದೆಲ್ಲ ವಿಷಯಗಳನ್ನ ಪ್ರಸ್ತಾಪಿಸಿ ಈಗ ಜಗತ್ತಿನ ಮುಂದೆ ಪಾಕಿಸ್ತಾನ ಎಕ್ಸ್ಪೋಸ್ ಆಗಿಬಿಟ್ಟಿದೆ. ಬಚ್ಚಿಡೋಕ್ಕೂ ಅಲ್ಲಿ ಏನೂ ಉಳ್ಕೊಂಡಿಲ್ಲ. ಸೊ ಪಾಠ ಕಲ್ತ್ಕೊಂಡ್ರೆ ರೊಟ್ಟಿ ತಿಂತೀರಿ, ಇಲ್ಲ ಬುಲೆಟ್ ತಿಂತೀರಿ ಅನ್ನುವಂಥ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದು. ಗಡಿ ಭಾಗದಲ್ಲಿ ನಮ್ಮ ಕಾರ್ಯಾಚರಣೆ ನಿಂತಿದೆ ಅನ್ಕೊಳ್ಬೇಡಿ ಅನ್ನುವುದು ಮತ್ತೆ ಪ್ರತಿಧ್ವನಿಸಿದೆ. ಆಲ್ರೆಡಿ ಯುದ್ಧದ ಒಳಗಡೆ ಇದ್ದೀರಿ ನೀವು, ನೆನಪಿರಲಿ. ಅದನ್ನು ನೆನಪಿಟ್ಟುಕೊಂಡು ಹೆಜ್ಜೆ ಮುಂದಿಡಿ ಅನ್ನುವಂಥ ಸಂದೇಶ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.